ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಸ್ಯಾಟರ್ಡೇ ಮಿನಿ ವ್ಲಾಗ್. ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ಸ್ಪೆಷಲ್ ಬಂದುಬಿಟ್ಟು ದೋಸೆಗೆ ನಾನು ಈ ಸಾರಿ ರೈಸ್ ಬದಲು ಕುಸ್ಕುಸ್ ಅಂತ ಒಂದು ಬ್ರೋಕನ್ ವೀಟ್ ಅಂತ ಸಿಗುತ್ತೆ, ಅದನ್ನು ಹಾಕಿದ್ದೀನಿ. ತುಂಬ ದಿನದಿಂದ ಒಂದು ಪ್ಯಾಕೆಟ್ ಹಾಗೆ ಇತ್ತು ಮನೇಲಿ, ಸೊ ಅದನ್ನ ಖಾಲಿ ಮಾಡೋಣ ಅಂತ ಕುಸ್ಕುಸ್ ಹಾಕಿಬಿಟ್ಟು ದೋಸೆ ಬ್ಯಾಟರ್ ರೆಡಿ ಮಾಡಿದ್ದೀನಿ. ಬ್ಯಾಟರ್ ಏನೋ ಸಖತ್ತಾಗಿ ಫರ್ಮೆಂಟ್ ಆಗಿತ್ತು. ಸೊ ಜಯೇಶ್ ಫುಲ್ ಕರಿ ಎಲ್ಲ ಅವ್ರು ಪ್ರಿಪೇರ್ ಮಾಡಿದ್ರು, ನಾನು ದೋಸೆ ರೆಡಿ ಮಾಡಿದೆ. ಯೂಶ್ವಲಿ ದೋಸೆ ಮಾಡಿದ ದಿನ ಎಲ್ಲ ನಾವು ಡೈನಿಂಗ್ ಟೇಬಲ್ ಯೂಸೇ ಮಾಡಲ್ಲ, ಅಲ್ಲೇ ನಿಂತ್ಕೊಂಡೇ ತಿಂದ್ಬಿಡ್ತೀವಿ. ಯೂಶ್ವಲಿ ಮನೇಲಾಗಿದ್ದರೆ ಅಮ್ಮ ಅಥವಾ ಅತ್ತೆ ಮಾಡಿಕೊಡ್ತಾರೆ, ಸೊ ಕೂತ್ಕೊಂಡು ತಿನ್ಬೋದು. ಇಲ್ಲಿ ನಾವಿಬ್ಬರೇ ಇರೋದ್ರಿಂದ ಜಯೇಶ್ಗೂ ದೋಸೆ ಮಾಡೋಕ್ಕೆ ಬರಲ್ಲ, ಸೊ ನಾವು ಆವಾಗಲೇ ನಾನು ಮಾಡಿಕೊಡ್ತೀನಿ. ಜಯೇಶ್ ಇದರ ನನಗೆ ತಿನ್ನಿಸ್ತಾರೆ, ಇಲ್ಲ ನಾನೇ ತಿಂದ್ಬಿಡ್ತೀನಿ. ದೋಸೆ ಟೇಸ್ಟು ಸಖತ್ತಾಗಿತ್ತು. ಏನಿಲ್ಲ ಅಂದರೂ ಒಂದು 10 ದೋಸೆ ತಿಂದಿರ್ಬೋದೇನೋ ನಾವಿಬ್ಬರು. ಇವತ್ತು ವೆದರ್ ಪ್ರಿಡಿಕ್ಷನ್ ಪ್ರಕಾರ ಸನ್ನಿಯಾಗಿರುತ್ತೆ ಅಂತ ಇತ್ತು. ಹೋಪ್ಫುಲಿ ಸನ್ನಿಯಾಗಿರುತ್ತೆ ಅಂದ್ಕೊಳ್ಳೋಣ. ಹಾಗೆ ನಮಗೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋ ಪ್ಲ್ಯಾನ್ ಇತ್ತು. ಸೊ ನಾನು ಜಯೇಶ್ ರೆಡಿ ಆಗಿಬಿಟ್ಟು ಸಿಟಿ ಸೆಂಟರ್ಗೆ ಹೊರಟೋದ್ವಿ. ನನಗೆ ತುಂಬ ವರ್ಷ ಆಯಿತು ಫೋನ್ ತೊಗೊಂಡಿಲ್ಲ, ಸೊ ನನಗೆ ಐಫೋನ್ ಅಪ್ಗ್ರೇಡ್ ಮಾಡ್ಕೋಬೇಕಂತ ಇದೆ. ಸೊ ಫೋನ್ ನೋಡೋಣ ಅಂತ ಫಸ್ಟು ಆ್ಯಪಲ್ ಸ್ಟೋರಿಗೆ ಹೋದ್ವಿ. ಆ್ಯಪಲ್ ಸ್ಟೋರು ಮಾಲ್ ನಿಯರ್ ಇರೋದ್ರಿಂದ ಸ್ವಲ್ಪ ಮಾಲ್ಗೂ ಹೋಗ್ಬೋದು. ಫಸ್ಟು ಫೋನ್ ನೋಡಿದ್ವಿ, 17 Pro Max ಸಖತ್ತಾಗಿ ಕಾಣಿಸ್ತಾ ಇತ್ತು. ಫೋನ್ ಬುಕ್ ಮಾಡಿದ್ವಿ, ನೋಡೋಣ ಯಾವಾಗ ಬರುತ್ತೆ ಅಂತ. ವೆದರ್ ನೋಡಿ ಸಖತ್ತಾಗಿದೆ ಇವತ್ತು. ಅದಾದಮೇಲೆ ನಾವು ಅಲ್ಲೇ ಇರೋ ಮಾಲ್ಗೆ ಹೋದ್ವಿ, ಸ್ವಲ್ಪ ಏನಾದ್ರು ಶಾಪ್ಸಲ್ಲಿ ಏನಾದ್ರು ಸೇಲ್ ಇದೆಯಾ ಅಂತ ನೋಡೋಕ್ಕೆ. ಎಲ್ಲ ವಿಂಟರ್ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಇವಾಗ. ಫಸ್ಟ್ ಆಫ್ ಆಲ್ ಹುಡುಗಿರಿಗೆ ಕೇಳಬೇಕಾ, ಮಾಲಲ್ಲಿ ಕರ್ಕೊಂಡು ಹೋದರೆ ಶಾಪಿಂಗ್ ಮಾಡೋದೇ ಒಂದು ಹುರುಪು. ಸೊ ನಾನು ಸ್ವಲ್ಪ ವಿಂಟರ್ ಕ್ಲೋತ್ಸ್ ಚೆಕ್ ಮಾಡಿದೆ. ಸೊ ಇವತ್ತು ಚಿಲ್ ಡೇ, ಸೊ ಇವತ್ತೇನು ಮನಸ್ಸಿಗೆ ಬರುತ್ತೆ ಅದನ್ನು ಶಾಪ್ ಮಾಡೋದು, ಜೇಬ್ ಖಾಲಿ ಮಾಡ್ಕೊಂಡು ಮನೆಗೆ ಹೋಗೋದು. ಏನಿಲ್ಲ, ನಾನೇನು ಅಷ್ಟೊಂದು ಪರ್ಚೇಸ್ ಏನು ಮಾಡಿಲ್ಲ. ಜಸ್ಟ್ ವಾಕ್ ಮಾಡ್ಕೊಂಡು ಎಲ್ಲ ಶಾಪ್ ನೋಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಝಾರಾ ಸಿಕ್ತು, ಝಾರಲ್ಲಿ ಸ್ವಲ್ಪ ಏನಾದ್ರು ನೋಡೋಣ ಅಂತ ಹೋದ್ವಿ. ಇದು ಸುಮ್ಮನೆ ಹಾಗೆ ಹಾಕ್ಕೊಂಡು ನೋಡ್ತಾಯಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ತುಂಬ ಹೆವಿ ಇತ್ತು ಈ ಕೋಟು, ಬಟ್ ಲುಕ್ ವೈಸ್ ಸಖತ್ತಾಗಿತ್ತು. ಹಾಗೆ ಇಲ್ಲೂ ಸ್ವಲ್ಪ ಶಾಪ್ ಮಾಡಿದೆ, ಒಂದಿಷ್ಟು ವಿಂಟರ್ ಶಾಪಿಂಗ್ ಆಯಿತು ಇಲ್ಲೂ. ಜಯೇಶ್ಗೆ ಈ ಕೋಟ್ ಇಷ್ಟ ಆಗಿತ್ತು, ಬಟ್ ನನಗೆ ಸ್ವಲ್ಪ ಹೆವಿ ಆಗ್ತಿದೆ ಅಂತ ನಾನು ತಗೊಳ್ಳಿಲ್ಲ. ಏನು ತಗೊಳ್ಳಲ್ಲ ಅಂದ್ಕೊಂಡು ಒಂದಿಷ್ಟು ಶಾಪಿಂಗ್ ಆಯಿತು ಇಲ್ಲೂ. ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ನೆಕ್ಸ್ಟ್ ಶಾಪಿಗೆ ಹೋದ್ವಿ. ಹೊರಗಡೆ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ವೆದರ್ ಚೆನ್ನಾಗಿರೋದ್ರಿಂದ ಅಲ್ಲೇ ಚೂರೋಸ್ ಮಾಡ್ತಾಯಿದ್ರು, ಚೂರೋಸ್ ತೊಗೊಂಡು ಇಬ್ಬರು ತಿಂತಾ ಮಾತಾಡ್ಕೊಂಡು ಕುತ್ಕೊಂಡ್ವಿ. ಅಲ್ಲಿಂದ ನಾವು ನಡ್ಕೊಂಡು ಹಾಗ ಸ್ಟ್ರೀಟಿಗೆ ಹೊರಟ್ವಿ. ಆ್ಯಕ್ಚುಲಿ ಅಷ್ಟೊಂದು ಕ್ರೌಡ್ ಆಗಿರೋ ಪ್ಲೇಸಲ್ಲೂ ಎಷ್ಟೊಂದು ಪೀಸ್ಫುಲ್ ಆಗಿತ್ತು. ಸುಮ್ಮನೆ ಕುತ್ಕೊಂಡು ಈ ಪಕ್ಷಿಗಳನ್ನ ನೋಡಿಕೊಂಡು, ನೀರು ನೋಡಿಕೊಂಡು, ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ರಿಲ್ಯಾಕ್ಸೇಷನು ಆಗುತ್ತೆ, ಹಾಗೆ ಸ್ವಲ್ಪ ವಾಕ್ ಮಾಡಿಬಿಟ್ಟು ಕ್ಯಾಲೋರಿನೂ ಬರ್ನ್ ಆಗುತ್ತೆ. ಹಾಗ ಸ್ಟ್ರೀಟು ಒಂದು ಓಲ್ಡ್ ಸ್ಟ್ರೀಟ್ ಇಲ್ಲಿ ಗೌತಮ್ಬರ್ಗಲ್ಲಿ. ಯಾವಾಗ ನೋಡಿದ್ರೂ ಈ ರೂಟ್ ಕಂಪ್ಲೀಟ್ ಕ್ರೌಡೆಡ್ ಆಗಿರುತ್ತೆ, ಈವನ್ ವಿಂಟರ್ ಸಮ್ಮರ್ ಎಲ್ಲ ಟೈಮಲ್ಲೂ. ಈ ಸ್ಟ್ರೀಟಲ್ಲಿ ನಾವು ಎಷ್ಟು ಸಾರಿ ಬಂದಿದ್ದೀವೋ ನಮಗೆ ಗೊತ್ತಿಲ್ಲ. ಅಷ್ಟು ಸಾರಿ ಬಂದ್ರೂ ಇದು ಯಾವಾಗ್ಲೂ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಇವತ್ತು ಆಲ್ಮೋಸ್ಟ್ 3:30, 4 o'clock ಆಗಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರಲ್ಲೇ ಸುಸ್ತಾಗುತ್ತೆ ಅಂತ ಹೊರಗಡೆನೇ ತಿಂದ್ಕೊಂಡು ಹೋಗೋಣ ಅಂತ ಇಲ್ಲೇ ಕೆಫೆಗೆ ಬಂದ್ವಿ. ಅದಾದಮೇಲೆ ಇಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ಕಾಫಿ ಕುಡಿಲಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗೋಲ್ಲ. ಸೊ ಮನೆಯಲ್ಲಿ ಕಾಫಿ ಕುಡ್ಕೊಂಡು ರಮ್ಮಿ ಆಟ ಆಡ್ಕೊಂಡು ಕುತ್ಕೊಂಡ್ವಿ. ನಾವು ಈ ಸಾರಿ ಸಮ್ಮರ್ ವೆಕೇಷನಲ್ಲಿ ನಮ್ಮ ಫ್ರೆಂಡ್ಸ್ನ ಮೀಟ್ ಆಗಿದ್ವಿ ಜರ್ಮನಿಲಿ. ಅವಾಗ ಕಲ್ತಿರೋ ಗೇಮ್ ಇದು, ಸಖತ್ ಅಡಿಕ್ಷನ್ ಇದೆ ಇದಕ್ಕೆ. ಇಬ್ಬರು ಎವ್ರಿ ಡೇ ಆಫೀಸಿಂದ ಬಂದಮೇಲೆ ನಮ್ಮದು ಜಿಮ್ಮು, ಟೀ ಟೈಮು ಎಲ್ಲ ಆದ ತಕ್ಷಣ ಅಟ್ಲೀಸ್ಟ್ 4 ಗೇಮ್ಸ್ ನಾವು ಎವ್ರಿ ಡೇ ಆಟ ಆಡ್ತೀವಿ. ಸೊ ಇವತ್ತು ಹಾಗೇ ಆಟ ಆಡಿದ್ವಿ. ಏನಕ್ಕೋ ಗೊತ್ತಿಲ್ಲ,
ಜಯೇಶ್ ಎಲ್ಲ ಗೇಮ್ಸು ವಿನ್ ಆಗ್ತಾಯಿದ್ರು. ಮೇ ಬಿ ನಾನು ಫ್ರೆಂಡ್ಸ್ ಸೀರೀಸ್ ಮೇಲೆ ಫೋಕಸ್ ಮಾಡ್ತಾಯಿದ್ದೆ ಅನ್ಸುತ್ತೆ. ಫ್ರೆಂಡ್ಸು ನಮಗೆ ಆ ಸೀರೀಸು ಸಖತ್ ಹುಚ್ಚಿದೆ. ಅದೊಂದು 100-200 ಸರಿ ನೋಡಿರ್ಬೋದು ಅನ್ಸುತ್ತೆ. ಬಟ್ ಸ್ಟಿಲ್ ನೆಟ್ಫ್ಲಿಕ್ಸಲ್ಲಿ ಆ ಸೀರೀಸ್ ಮಾತ್ರ ಯಾವಾಗಲೂ ಆನ್ ಇರುತ್ತೆ. ಅಟ್ಲೀಸ್ಟ್ ನಮಗೆ ಸೈಡ್ ಕೇಳ್ತಾ ಇರ್ಬೇಕು ಅದನ್ನು. ಇದಾದಮೇಲೆ ನಮಗೆ ಕನ್ನಡ ಬಿಗ್ ಬಾಸು ಮತ್ತು ಮಲಯಾಳಂ ಬಿಗ್ ಬಾಸ್ ಎರಡೂ ನೋಡೋದಿದೆ. ಅದೂ ಒಂದು ರುಟೀನ್ ನಮಗೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾವುದು ಎಪಿಸೋಡ್ ಫಸ್ಟ್ ಬಂದಿರುತ್ತೆ ಅದನ್ನು ನೋಡಿಬಿಟ್ಟು ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಮಾಡಿಬಿಟ್ಟೆ ಮಲಗೋದು. ಈ ವ್ಲಾಗ್ನ ನೀವು ನೋಡಿದ್ರೆ ನೀವು ನಿಮ್ಮ ಟೈಮ್ನ ಹೇಗೆ ಸ್ಪೆಂಡ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ನಾವು ಯಾವಾಗಲೂ ಸ್ಯಾಟರ್ಡೇನ ನಮಗೆ ರಿಲ್ಯಾಕ್ಸಿಂಗ್ ಡೇ ಅಂತ ಇಟ್ಬಿಟ್ಟಿದ್ದೀವಿ. ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ಮೋಸ್ಟ್ಲಿ ಮೂವೀಸ್ ನೋಡೋದಾಗಿರ್ಬೋದು ಅಥವಾ ಸೀರೀಸ್ ಯಾವುದಾದ್ರು ಇದ್ದರೆ ಅದನ್ನು ನೋಡೋದು, ಇಲ್ಲ ಗೇಮ್ಸ್ ಆಟ ಆಡ್ಕೊಂಡು ಕೂತ್ಕೊಳ್ಳೋದು. ಸಂಡೇ ನೆಕ್ಸ್ಟ್ ಡೇ ನಮ್ಗೆ ಗೊತ್ತು ಆ ಫುಲ್ ಡೇ ಕೆಲಸ ಮಾಡೋದ್ರಲ್ಲೇ ಹೊರಟೋಗುತ್ತೆ ಅಂತ. ಸೊ ನೈಟ್ ಪೂರ್ತಿ ನಾವು ಹೀಗೆ ಚಿಲ್ ಮಾಡಿಕೊಂಡು ಲೇಟಾಗಿ ಮಲಗ್ತೀವಿ. ಸಂಡೇ ಸ್ವಲ್ಪ ಲೇಟಾಗಿ ಹೇಳ್ತೀವಿ. ಸೊ ಹೀಗೆ ನಮ್ಮ ಡೇನ ನಾವು ಇವತ್ತು ಸ್ಪೆಂಡ್ ಮಾಡಿದ್ವಿ. ಹೋಪ್ ನಿಮ್ಮ ಎಲ್ಲರದ್ದು ಡೇನೂ ಚೆನ್ನಾಗಿದೆ ಅಂತ ಅಂದ್ಕೊಂಡು, ಈ ಥರ ನಮಗೆ ಲೈಫ್ ಲೀಡ್ ಮಾಡೋಕ್ಕೆ ನಮ್ಮನ್ನ ಇಲ್ಲಿವರೆಗೂ ಓದಿಸಿ ಬೆಳೆಸಿರೋ ನನ್ನ ತಂದೆ ತಾಯಿಗೆ ಮತ್ತು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.